ನಮಸ್ಕಾರ ಸ್ನೇಹಿತರೆ, ನಮ್ಮ ನವರಾತ್ರಿ ವಿಶೇಷ ವಿಡಿಯೋ ಸರಣಿಗೆ ನಿಮಗೆ ಸ್ವಾಗತ. ಈಗಾಗಲೇ 4 ದಿನಗಳ ಪೂಜೆ ಸಂಭ್ರಮವನ್ನು ನಾವು ನೋಡಿದ್ದೇವೆ. ಇಂದು ನವರಾತ್ರಿಯ 5ನೇ ದಿನ. ಈ ದಿನದ ಮಹತ್ವ ಏನು, ಯಾವ ದೇವಿಯನ್ನು ಪೂಜಿಸಬೇಕು ಮತ್ತು ಈ ಪೂಜೆಯ ಫಲ ಏನು, ಬನ್ನಿ ಇಂದಿನ ವಿಶೇಷ ದಿನದ ಬಗ್ಗೆ ತಿಳಿದುಕೊಳ್ಳೋಣ. ನವರಾತ್ರಿಯ 5ನೇ ದಿನವನ್ನು ಸ್ಕಂದಮಾತಾ ದೇವಿಗೆ ಅರ್ಪಿಸಲಾಗಿದೆ. ಸ್ಕಂದ ಅಂದರೆ ಕಾರ್ತಿಕೇಯ, ಇವರು ಆತನ ತಾಯಿ. ಆದ್ದರಿಂದಲೇ ಈಕೆಗೆ ಸ್ಕಂದಮಾತಾ ಎಂದು ಹೆಸರು ಬಂದಿದೆ. ಸ್ಕಂದಮಾತಾ ಶಾಂತಿ, ಸೌಂದರ್ಯ ಮತ್ತು ಮಾತೃತ್ವದ ಸಂಕೇತ. ಆಕೆ 4 ಕೈಗಳನ್ನು ಹೊಂದಿದ್ದು, ಒಂದು ಕೈಯಲ್ಲಿ ಕಮಲದ ಹೂವು, ಇನ್ನೊಂದು ಕೈಯಲ್ಲಿ ಗಣೇಶನನ್ನು ಹಿಡಿದಿರುತ್ತಾಳೆ. ಆಕೆ ಸಿಂಹದ ಮೇಲೆ ಕುಳಿತಿರುತ್ತಾಳೆ. ಇದು ಅವಳ ಶಕ್ತಿ ಮತ್ತು ಧೈರ್ಯವನ್ನು ಪ್ರತಿನಿಧಿಸುತ್ತದೆ. ಈ ದಿನ ಸ್ಕಂದಮಾತಾ ದೇವಿಯ ಪೂಜೆಯನ್ನು ಅತ್ಯಂತ ಭಕ್ತಿ ಮತ್ತು ಶ್ರದ್ಧೆಯಿಂದ ಮಾಡಲಾಗುತ್ತದೆ. ಹಸಿರು ಬಣ್ಣದ ಬಟ್ಟೆಗಳನ್ನು ಧರಿಸಿ ಪೂಜೆ ಮಾಡುವುದು ಶುಭವಾಗಿದೆ. ಪೂಜೆಯಲ್ಲಿ ಅರಿಶಿನ, ಕುಂಕುಮ, ಹೂವು, ಹಣ್ಣು ಮತ್ತು ಸಿಹಿಯಾದ ಪ್ರಸಾದವನ್ನು ಅರ್ಪಿಸಲಾಗುತ್ತದೆ. ಸ್ಕಂದಮಾತಾ ಪೂಜೆಯಿಂದ ಮನೆಯಲ್ಲಿ ಸುಖ, ಶಾಂತಿ ನೆಲೆಸುತ್ತದೆ. ಮಕ್ಕಳಿಲ್ಲದವರಿಗೆ ಮಕ್ಕಳ ಭಾಗ್ಯ ಸಿಗುತ್ತದೆ ಮತ್ತು ಸುಖಮಯ ಜೀವನ ಪ್ರಾಪ್ತಿಯಾಗುತ್ತದೆ ಎಂದು ನಂಬಲಾಗಿದೆ. ಆಕೆ ತನ್ನ ಭಕ್ತರ ಎಲ್ಲ ಕಷ್ಟಗಳನ್ನು ನಿವಾರಿಸುತ್ತಾಳೆ. ನವರಾತ್ರಿಯ 5ನೇ ದಿನದ ಬಣ್ಣ ಹಸಿರು. ಈ ಬಣ್ಣ ಸಮೃದ್ಧಿ, ಸಂತೋಷ ಮತ್ತು ಮಂಗಳಕರ ಸಂಕೇತವಾಗಿದೆ. ಸ್ಕಂದಮಾತಾ ದೇವಿಗೆ ಬಾಳೆಹಣ್ಣು, ಹಣ್ಣುಗಳ ಸಲಾಡ್ ಅಥವಾ ಇತರೆ ಹಳದಿ ಬಣ್ಣದ ಸಿಹಿ ತಿಂಡಿಗಳನ್ನ ಪ್ರಸಾದವಾಗಿ ಅರ್ಪಿಸಲಾಗುತ್ತದೆ. ಇವೆಲ್ಲವನ್ನ ಅರ್ಪಿಸುವುದರಿಂದ ದೇವಿ ಪ್ರಸನ್ನಳಾಗುತ್ತಾಳೆ. ಸ್ಕಂದಮಾತೆ ದುರ್ಗಾದೇವಿಯ 9 ರೂಪಗಳಲ್ಲಿ 5ನೇಯವಳು. ನವರಾತ್ರಿಯ 5ನೇ ದಿನವನ್ನು ಸ್ಕಂದಮಾತೆಗೆ ಸಮರ್ಪಿಸಲಾಗಿದೆ ಎಂದು ಹೇಳುತ್ತಾರೆ. ಈಕೆಯ ಪೂಜೆಯಿಂದ ಭಕ್ತರು ಎಲ್ಲ ಇಷ್ಟಾರ್ಥಗಳನ್ನು ಈಡೇರಿಸುತ್ತವೆ ಎಂಬ ನಂಬಿಕೆ ಇದೆ. ಪುರಾಣಗಳ ಪ್ರಕಾರ ತಾಕಾಸುರನೆಂಬ ರಾಕ್ಷಸನು ದೇವತೆಗಳ ಮತ್ತು ಮಾನವರ ಮೇಲೆ ಭಾರೀ ದೌರ್ಜನ್ಯವನ್ನು ಎಸಗುತ್ತಿದ್ದನು. ಆತನಿಗೆ ಶಿವನ ಮಗನಿಂದ ಮಾತ್ರ ಮರಣ ಸಾಧ್ಯ ಎಂಬ ವರವಿತ್ತು. ಆ ಸಮಯದಲ್ಲಿ ಶಿವನು ಧ್ಯಾನದಲ್ಲಿದ್ದನು ಮತ್ತು ಅವನಿಗೆ ಇನ್ನೂ ಮದುವೆಯಾಗಿರಲಿಲ್ಲ. ತಾಕಾಸುರನ ಸಂಹಾರಕ್ಕಾಗಿ ದೇವತೆಗಳು ಪಾರ್ವತಿಯನ್ನು ಮದುವೆಯಾಗಲು ಶಿವನನ್ನು ಪ್ರೇರೇಪಿಸಿದರು. ಪಾರ್ವತಿ ಮತ್ತು ಶಿವನ ಮಗನಾದ ಕಾರ್ತಿಕೇಯ ಅಂದರೆ ಸ್ಕಂದ ತಾಕಾಸುರನನ್ನು ಸಂಹರಿಸಿದನು. ಕಾರ್ತಿಕೇಯನ ತಾಯಿಯಾಗಿದ್ದರಿಂದ ಪಾರ್ವತಿಗೆ ಸ್ಕಂದಮಾತೆ ಎಂದು ಹೆಸರು ಬಂದಿದೆ. ಸ್ಕಂದಮಾತೆಯು 4 ಕೈಗಳನ್ನು ಹೊಂದಿರುತ್ತಾಳೆ. ಅವಳು 2 ಕೈಗಳಲ್ಲಿ ಕಮಲದ ಹೂವುಗಳು, ಒಂದು ಕೈಯಿಂದ ಆಕೆಯ ಭಕ್ತರನ್ನು ಆಶೀರ್ವದಿಸುತ್ತಿರುತ್ತಾಳೆ. ಇನ್ನೊಂದು ಕೈಯಲ್ಲಿ ಅವಳು ತನ್ನ ಮಗನಾದ ಸ್ಕಂದನನ್ನು ಹಿಡಿದುಕೊಂಡಿರುತ್ತಾಳೆ. ಆಕೆ ಸಿಂಹದ ಮೇಲೆ ಕುಳಿತುಕೊಂಡಿರುತ್ತಾಳೆ. ಸಿಂಹವು ಶೌರ್ಯ ಮತ್ತು ಧೈರ್ಯದ ಸಂಕೇತವಾಗಿದೆ. ಸ್ಕಂದಮಾತೆ ಮಾತೃಪ್ರಿಯ ಮತ್ತು ಪ್ರೀತಿಯ ಜೊತೆಗೆ ಶಕ್ತಿಯನ್ನು ಕೂಡ ಹೊಂದಿರುತ್ತಾಳೆ ಎಂದು ಹೇಳುತ್ತಾರೆ. ಆಕೆ ಸೌಂದರ್ಯ ಮತ್ತು ಮಾತೃತ್ವದ ಸಂಕೇತ. ನವರಾತ್ರಿಯ 5ನೇ ದಿನದಂದು ಸ್ಕಂದಮಾತೆಯನ್ನು ಪೂಜಿಸುವುದರಿಂದ ಹಲವಾರು ಪ್ರಯೋಜನಗಳಿವೆ. ಮಕ್ಕಳಿಲ್ಲದವರಿಗೆ, ದಂಪತಿಗಳಿಗೆ ಈ ದೇವಿಯನ್ನು ಪೂಜಿಸುವುದರಿಂದ ಮಕ್ಕಳ ಭಾಗ್ಯ ದೊರೆಯುತ್ತದೆ ಎಂದು ನಂಬಲಾಗಿದೆ. ಸ್ಕಂದಮಾತೆ ತನ್ನ ಭಕ್ತರ ಎಲ್ಲ ಕಷ್ಟಗಳನ್ನು ನಿವಾರಿಸಿ ಸುಖ, ಶಾಂತಿ ಮತ್ತು ನೆಮ್ಮದಿಯನ್ನು ನೀಡುತ್ತಾಳೆ. ಈ ದೇವಿಯು ಜ್ಞಾನ ಮತ್ತು ವಿವೇಕವನ್ನು ನೀಡುತ್ತಾಳೆ. ವಿದ್ಯಾರ್ಥಿಗಳು ಮತ್ತು ಉದ್ಯೋಗಸ್ಥರು ಈ ದೇವಿಯನ್ನು ಪೂಜಿಸುವುದರಿಂದ ಉತ್ತಮ ಫಲಿತಾಂಶವನ್ನು ಪಡೆಯುತ್ತಾರೆ. ಸ್ಕಂದಮಾತೆಯ ಈ ಎಲ್ಲ ಗುಣಗಳನ್ನು ಅವಳನ್ನು ನವರಾತ್ರಿಯ ಆಚರಣೆಯಲ್ಲಿ ಒಂದು ವಿಶೇಷ ಸ್ಥಾನದಲ್ಲಿ ನಿಲ್ಲುವಂತೆ ಮಾಡಿವೆ. ಹೀಗೆ ನವರಾತ್ರಿಯ 5ನೇ ದಿನವಾದ ಇಂದು ಸ್ಕಂದಮಾತಾ ದೇವಿಯ ಪೂಜೆ ಮಾಡಿ ಆಕೆಯ ಆಶೀರ್ವಾದವನ್ನು ಪಡೆಯಿರಿ ಎಂದು ಹೇಳುತ್ತಾ, ನಿಮ್ಮೆಲ್ಲರ ಬದುಕು ಸಮೃದ್ಧಿಯಾಗಲಿ ಎಂದು ನಾನು ಆಶಿಸುತ್ತೇನೆ. ನಮ್ಮ ಮುಂದಿನ ವಿಡಿಯೋದಲ್ಲಿ ನವರಾತ್ರಿಯ 6ನೇ ದಿನದ ವಿಶೇಷಗಳ ಕುರಿತು ತಿಳಿಸುತ್ತೇವೆ. ಅಲ್ಲಿಯವರೆಗೆ ನಿಮ್ಮೆಲ್ಲರಿಗೂ ನಮಸ್ಕಾರ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ.